ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ಪ್ರಕೃತಿ ಮಾತೆಗೆ, ನನ್ನ ತಂದೆ ತಾಯಿಯವರಿಗೆ ಹಾಗೂ ಈ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರಾದಂಥ ರಂಗನಾಥ ಗುರುಜಿಯವರಿಗೆ ವಂದನೆಯನ್ನು ತಿಳಿಸುತ್ತಾ, ಈ ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನನ್ನ ಅನಂತ ವಂದನೆಗಳು. ಮಾಸ್ಟರ್ಸ್, ಈ ದಿನ ನಾನು ತೆಗೆದುಕೊಂಡಿರುವಂತಹ ವಿಷಯ ಮನೆಮದ್ದು. ಅದರಲ್ಲಿ ನೆಲೆನಲ್ಲಿ ಈ ಸಸ್ಯದ ಬಗ್ಗೆ ನಾನು ಸಂಗ್ರಹ ಮಾಡಿದ್ದೀನಿ. ಕೆಲವಷ್ಟು ನಾನು ಅದನ್ನು ಉಪಯೋಗಿಸಿ ಪ್ರಯೋಜನ ಪಡ್ಕೊಂಡು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಸ್ಯ ಅಂದ್ರೆ ನೆಲೆನಲ್ಲಿ ಈ ಒಂದು ಗಿಡವನ್ನ ನೋಡದೆ ಹೋದವರು ಅಥವಾ ಕೇಳದೆ ಹೋದವರು ಈ ವಿಷಯದ ಬಗ್ಗೆ ಯಾರು ಇರ್ಲಿಕ್ಕಿಲ್ಲ, ಎಲ್ಲರಿಗೂ ಗೊತ್ತಿರುವಂತದ್ದೇ. ಆದ್ರೆ ಅದರಿಂದ ಆಗುವಂತ ಉಪಯೋಗಗಳೇನು, ಅದಕ್ಕೆ ಏನು ಸಮಸ್ಯೆಗೆ ಯಾವ್ಯಾವ ಸಮಸ್ಯೆಗೆ ಉಪಯೋಗಿಸ್ತಾರೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಕಾಣ್ತಾ ಇದೆಯಾ? ಇದು ನೆಲೆನಲ್ಲಿ, ಇದು ನಮ್ಮನೆ ಹತ್ರ ತುಂಬಾ ಬೆಳೆದಿದೆ. ಅದನ್ನೇ ನಾನು ಕಿತ್ಕೊಂಡು ಬಂದಿದ್ದೀನಿ. ಇದು ನೆಲೆನಲ್ಲಿ ಗಿಡ. ಸಾಮಾನ್ಯವಾಗಿ ಈ ಗಿಡ ಮಳೆಗಾಲದಲ್ಲಿ ಹುಟ್ಟುತ್ತದೆ. ಮಳೆಗಾಲದಲ್ಲಿ ತುಂಬಾ ಹಸಿರಾಗಿ ದೊಡ್ಡ ಎಲೆ, ಸ್ವಲ್ಪ ಇದಕ್ಕಿಂತ ದೊಡ್ಡ ಎಲೆ ಆಗುತ್ತೆ. ಹಾಗೆ ಅದೆಲ್ಲ ಕಾಲದಲ್ಲೂ ಬೆಳೆಯುತ್ತೆ, ಸ್ವಲ್ಪ ನೀರಿರುವಂತಹ ಸ್ಥಳದಲ್ಲಿ ಎಲ್ಲ ಕಡೆ. ಹಾಗೆ ತೋಟ, ಗದ್ದೆ, ಮನೆ ಸುತ್ತಮುತ್ತ ಇರುವಂತಹ ಜಾಗದಲ್ಲೆಲ್ಲ ಇದು ಬೆಳೀತದೆ. ಕೆಲವರು ಏನ್ ಮಾಡ್ತಾರೆ, ಇದು ಕಳೆ ಅಂತ ಹೇಳ್ತಾರೆ. ಇದೇನೋ ಬೇಡದೆ ಹೋದದ್ದು ಅಂತ ಕಿತ್ತಾಕ್ಬಿಡ್ತಾರೆ. ಆದ್ರೂ ಇದರಲ್ಲಿ ಒಂದು ಸಣ್ಣ ಗಿಡದಾದ್ರೂ ದೊಡ್ಡದಾದಂತ ಔಷಧಿಯ ಗುಣ ಇದೆ. ಇದನ್ನ ನೆಲನೆಲ್ಲಿ ಸಂಸ್ಕೃತದಲ್ಲಿ ಏನಂತಾರೆ ಅಂದ್ರೆ ಭೂಮಿ ಆಲಕ್ಕಿ ಅಥವಾ ಬಹುಪತ್ರೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಭೂನೆಲ್ಲಿ, ನೆಲೆನೆಲ್ಲಿ, ಕಿರುನೆಲ್ಲಿ ಅಂತ ಹೇಳ್ತಾರೆ. ಈ ಒಂದು ಸಸ್ಯ ಬೆಟ್ಟದ ನೆಲ್ಲಿ ಗಿಡಕ್ಕೆ ಹೋಲ್ತಾರೆ. ಈ ಎಲೆಗಳೆಲ್ಲ ಬೆಟ್ಟದ ನೆಲ್ಲಿ ಗಿಡಕ್ಕೆ ಹೋಲ್ತಾ ಇರೋದ್ರಿಂದ ಈ ಎಲೆಗಳು. ಮತ್ತು ಇದರ ಮೇಡಮ್ ಇದು ಸಣ್ಣ ಕಾಯಿ ಕಾಣ್ತಾ ಇದೆಯಲ್ಲ, ಗೊತ್ತಿಲ್ಲ. ಪುಟ್ಟದು ನೋಡಿ, ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಚಿಕ್ಕದು ಒಂದ್ ಸಾಸಿವೆ ಕಾಳ್ದಂಗೆ ಆ ಎಲೆಯ ಹಿಂಭಾಗದಲ್ಲಿ ಪುಣಿಸ್ದಂಗೆ ಇರತ್ತೆ. ಹಾಗಾಗಿ ಅದಕ್ಕೆ ಈ ನೆಲೆನಲ್ಲಿ ಅಂದ್ರೆ ಚಿಕ್ಕದಾಗಿರ್ತದೆ. ಇದು 50ರಿಂದ 70 ಸೆಂಟಿಮೀಟರ್ ಬೆಳಿಬಹುದು, ಅಂದ್ರೆ 1 ಫೂಟಿನಷ್ಟು. ಅದಕ್ಕಿಂತ ಬೆಟ್ಟದಲ್ಲಿ ಬೆಳೆಯುವಂಥದ್ದು ತುಂಬಾ ಹೈಟ್ ಆಗಿ ಬೆಳೆಯೋದಿಲ್ಲ. ಹಂಗಾಗಿ ಇದಕ್ಕೆ ಭೂನೆಲ್ಲಿ ಅಥವಾ ನೆಲೆನೆಲ್ಲಿ ಅಂತ ಹೇಳ್ತಾರೆ. ಆದ್ರೆ ಇದರ ಉಪಯೋಗಗಳೇನು ಅಂತ ನಾವು ತಿಳ್ಕೊಳ್ಳೋಣ. ಇದು ಹೇಳಿದ್ನಲ್ಲ, ಸಣ್ಣ ಗಿಡ ಆದ್ರೆ ಉಪಯೋಗ ದೊಡ್ಡದು ಅಂತ. ಮೊದಲನೇದಾಗಿ ಇದು ಯಾವಾಗ ಹೆಚ್ಚು ಪ್ರಚಲಿತಕ್ಕೆ ಬೆಳಕಿಗೆ ಬಂತು ಅಂದ್ರೆ ಕೋವಿಡ್ ಸಮಯದಲ್ಲಿ ಎಲ್ಲರೂ ಹೆಂಗೆ ಡೆಂಗ್ಯೂ ಬಂದಾಗ ಅಮೃತ ಬಳ್ಳಿಯನ್ನ ಹುಡ್ಕೊಂಡು ಹೋಗ್ತಿದ್ರು. ಕೋವಿಡ್ ಸಮಯದಲ್ಲಿ ಅದು ನಮ್ಮ ಕಡೆ ಎಲ್ಲ ಹಳ್ಳಿಗಳಲ್ಲೆಲ್ಲ ಯಾವ ಡಾಕ್ಟರ್ ಹತ್ರ ಹೋಗಿಲ್ಲ, ಬರೀ ನೆಲೆನಲ್ಲಿ ಕಷಾಯದ ಜೊತೆಗೆ ಕುಡಿದು, ಅಂದ್ರೆ ಹೋಗ್ಲಿಕ್ಕೆ ಭಯ ಪಡ್ತಿರು ಹಾಸ್ಪಿಟ್ಲಿಗೆ. ನೆಲೆನಲ್ಲಿ ಕಷಾಯವನ್ನೇ ಕುಡಿದು ಕಡಿಮೆ ಮಾಡ್ಕೊಂಡಿದೆ. ಇದ್ರ ಕಷಾಯವನ್ನು ಸೇವಿಸ್ತಾ ಇದ್ರು. ಆವಾಗ ಎಲ್ಲಿ ಹೋದ್ರು ನೆಲೆನಲ್ಲಿ ಕಷಾಯ, ನಾವು ಕೂಡ ಊರಿಗೆ ಬಂದ ಅದನ್ನೇ ಮಾಡ್ಕೊಡ್ತಿದ್ರು. ಹಂಗಾಗಿ ಈ ಒಂದು ಕೋವಿಡ್ ಬಂದಾಗ ಇದ್ರ ಬಗ್ಗೆ ಹೆಚ್ಚು ಜನ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ್ರು. ಇನ್ನು ಯಾವುದಕ್ಕೆ ಯಾವ್ಯಾವ್ದು ಮತ್ತು ಇನ್ನೇನು ಸಮಸ್ಯೆಗೆ ಪರಿಹಾರ ಅಂತಂದ್ರೆ ಆಂಟಿ ವೈರಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದ ಮೇಲೆ ಅಟ್ಯಾಕ್ ಮಾಡುವಂತಂದ್ರೆ ದಾಳಿ ಮಾಡುವಂತ ಎಲ್ಲ ಈ ವೈರಸ್ಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ಈ ಒಂದು ಸಸ್ಯಕ್ಕೆ ಇದೆ. ಇನ್ನೊಂದಂದ್ರೆ ಶ್ವಾಸಕೋಶದ ಸಮಸ್ಯೆ, ರೆಸ್ಪಿರೇಟರಿ ಸಿಸ್ಟಮ್ ಅಂತಾರೆ. ಅಲ್ಲಿ ನೆಗಡಿ, ಕೆಮ್ಮು, ಜ್ವರ, ಆಮೇಲೆ ಉಬ್ಬಸ, ಇದೆಲ್ಲ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಅಲ್ವಾ, ದೊಡ್ಡವರಲ್ಲೂ ಕೂಡ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಒಂದು ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಹೆಚ್ಚಾಗಿ ಕಾಣುತ್ತೆ. ಅಂತ ಸಮಯದಲ್ಲಿ ಈ ಸಸ್ಯದ ಒಂದು ಉಪಯೋಗ ಪಡ್ಕೊಂಡ್ರೆ ಅದು ಹೇಗೆ ಮಾಡೋದು ಕಷಾಯವನ್ನ ಅಥವಾ ಹೇಗೆ ಉಪಯೋಗಿಸೋದು ಅಂತ ಆಮೇಲೆ ಹೇಳ್ತೀನಿ ನಾನು. ಇದು ಹೆಚ್ಚು ಉಪಯುಕ್ತ. ಇನ್ನು ಅಲ್ಸರ್, ಹೊಟ್ಟೆಯಲ್ಲಿ ಅಲ್ಸರ್ ಅಂತಾರೆ, ಎಸಿಡಿಟಿ ಅಂತಾರೆ, ಪಿತ್ತ ಆದಂಗಾಗಿದೆ ಅಂತಾರಲ್ಲ, ಅದಕ್ಕೆ ಕೂಡ ಇದು ರಾಮಬಾಣ ಅಂತ ಹೇಳ್ಬೋದು. ಹಾಗೆ ಹೊಟ್ಟೆ ಹಸ್ದಿಲ್ಲ, ನನಗೆ ಹೊಟ್ಟೆ ತುಂಬ್ದಂಗಿರುತ್ತೆ ಅಂತ ಹೇಳ್ತಾರೆ. ಆವಾಗ ಇದನ್ನ ಸೇವನೆ ಮಾಡೋದ್ರಿಂದ, ಇದ್ರ ರಸವನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ, ಹಂಗೆ ಬಾಯಿ ರುಚಿ ಹುಟ್ಟತ್ತೆ. ಇದನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಸ್ವಲ್ಪ ದಿನಗಳವರೆಗೆ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತಲ್ಲ, ರೋಗ ನಿರೋಧಕ ಶಕ್ತಿ ತುಂಬಾನೇ ನಮ್ಗೆ ಜಾಸ್ತಿ ಆಗ್ತವೆ. ನಮಗ್ ಗೊತ್ತಾಗೋದಿಲ್ಲ ಇದು ಏನ್ ಸೇವನೆ ಮಾಡೋದು ಅಂತ ಹೇಳ್ತೀವಿ, ಅದನ್ನ ಅಲಕ್ಷ್ಯ ಮಾಡ್ತಾರೆ. ಆದ್ರೆ ಇದನ್ನ ಸೇವನೆಯಿಂದ ಅಷ್ಟೊಂದು ಉಪಯುಕ್ತ ಪರಿಣಾಮ ನಾವು ಕಾಣಬಹುದು. ಇನ್ನು ಲಿವರ್ಗೆ ಬಂದ್ರೆ ಇದು ಲಿವರ್ ಟಾನಿಕ್ ಅಂತ ಹೇಳ್ತಾರೆ. ಲಿವರ್ ಅಲ್ಲಿ ಆಗುವಂತ ಎಲ್ಲ ಜಾಯಿಂಟಿಸ್ ಇರ್ಬೋದು, ಸಿರೋಸಿಸ್ ಆಫ್ ಲಿವರ್ ಅಂತ, ಆಮೇಲೆ ಲಿವರ್ ಬಾವು ಅನ್ಬೋದು, ಅಥವಾ ಲಿವರ್ ಕ್ಯಾನ್ಸರ್ ಕೂಡ ಇದು ರಾಮಬಾಣ ಅನ್ನೋದನ್ನ ಈಗ ಕಂಡುಹಿಡಿದಿದ್ದಾರೆ. ಈ ಒಂದು ಆಲ್ಕೋಹಾಲಿಕ್ ಸೇವನೆ ಮಾಡ್ತಾರಲ್ಲ, ಬಹಳ ವರ್ಷದಿಂದ ಕ್ರಾನಿಕ್ ಆಲ್ಕೋಹಾಲಿಸಮ್ ಅಂತಾರೆ, ಅಂಥವ್ರು ಸೇವನೆ
ಮಾಡಿ ಬಿಟ್ಟಿರ್ತಲ್ಲ, ಆಲ್ಕೋಹಾಲ್ ಬಿಟ್ಟಿರ್ತಾರೆ, ಆಲ್ಕೋಹಾಲಿಸಮ್. ಇದರ ಸೇವನೆಯಿಂದಾಗಿ ಆಲ್ಕೋಹಾಲಿಸಮ್ ತಗೊಂಡು ಲಿವರ್ ಮೇಲೆ ಆಗುವಂತ ದುಷ್ಪರಿಣಾಮಗಳನ್ನ ಇದು ಕಡಿಮೆ ಮಾಡ್ತಾರೆ. ಅಂದ್ರೆ ಲಿವರ್ಲ ಡ್ಯಾಮೇಜ್, ಡಾಕ್ಟರ್ ಇದ್ದಾರೆ ನಮ್ಗೆ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಅವರಿಗೆ ಬಹಳ ಡ್ರಿಂಕ್ಸ್ ಮಾಡ್ತಿದ್ರು ಅಂತಾರಲ್ಲ, ಆ ಡ್ಯಾಮೇಜ್ ಆಗಿದ್ದನ್ನ ಇದು ನಿಯಮಿತವಾಗಿ ಕೆಲವು ದಿನಗಳ ತಗೊಳ್ಳೋದ್ರಿಂದ, ಒಂದೇ ದಿನ 2 ದಿನ ತಗೊಂಡೆ ನಂಗೆ ಕಡಿಮೆ ಆಗಿಲ್ಲ ಅಂತಲ್ಲ, ನಿಯಮಿತವಾಗಿ ತಗೊಳ್ಳೋದ್ರಿಂದ, ಇದರ ಸೇವನೆಯಿಂದ ಅಂದ್ರೆ ಕಷಾಯದಿಂದ ಈ ಲಿವರು ಮತ್ತೆ ನಂಗೆ ಸುಸ್ಥಿತಿಗೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ಬಂದ್ರೆ ನಮ್ಗೆ ಲಿವರ್ಗೆ ಈಗ ಹೇಳ್ತಾರೆ ನೋಡಿ, ಲಿವರ್ಗೆ ಏನು ವೈರಿಗಳು ಜಾಸ್ತಿ ಅಂತ. ಯಾಕಂದ್ರೆ ನಾಲ್ಗೆ ಚಪ್ಪಲ, ಯಾವ್ದು ಬೇಕಾದ್ರು ತಿನ್ಬಹುದು, ಇದು ತಿನ್ಬೇಕು ಅಂತ ಒಂದು ವೈರಿಗಳು ಬಂದು ನಮ್ಮ ಹೊಟ್ಟೆಗೆ ಸೇರ್ಕೊಂಡು ಏನ್ ಮಾಡ್ತಾರೆ, ದುಷ್ಪರಿಣಾಮ ಅಂತ ತುಂಬಾ ಕಾಡ್ತಾ ಇರ್ತದೆ. ಆ ತರ ದುಷ್ಪರಿಣಾಮಗಳಾದ ಅಥವಾ ಈಗ ಬೇರೆ ಬೇರೆ ಏನು ನಮ್ಮ ಹೊಟ್ಟೆ ಹಸುದೇ ಇರ್ಬೋದು, ಅಥವಾ ಅಲ್ಲಿ ಏನೇನೋ ಪ್ರಾಬ್ಲಮ್ ಇರುತ್ತಲ್ಲ ಹೊಟ್ಟೆಯಲ್ಲಿ ಆಗುವಂತದ್ದು ಅಥವಾ ಲಿವರ್ಲಿ ಆಗುವಂತದ್ದು, ಇದರ ಸೇವನೆಯಿಂದಾಗಿ ಹೆಚ್ಚೆಚ್ಚು ಅದನ್ನ ನಿವಾರಣೆ ಆಗುವಲ್ಲಿ ಸಹಾಯ ಮಾಡುತ್ತೆ. ಇನ್ನೊಂದಂದ್ರೆ ಸ್ಟೋನ್ ಬ್ರೇಕರ್ ಅಂತ ಕೂಡ ಹೇಳ್ತಾರೆ. ಪಿತ್ತಕೋಶ ಕಲ್ಲು ಅಥವಾ ಮೂತ್ರಕೋಶದಲ್ಲಿ ಆದಂತಹ ಕಲ್ಲುಗಳನ್ನ ಕರಗಿಸ್ಲಿಕ್ಕೆ ಅಥವಾ ಕತ್ತರಿಸ್ಲಿಕ್ಕೆ ಇದು ತುಂಬಾನೇ ಉಪಯುಕ್ತ ಅಂತ ಹೇಳ್ತಾರೆ. ಅಂದ್ರೆ ಇದು ಹೆಂಗೆ ಅಂತಂದ್ರೆ ಈ ಆಪತ್ ಬಾಂಧವರು ಅಂತಾರಲ್ಲ, ಆಪ್ತರಕ್ಷಕರು, ಹಾಗೆ ಸಹಾಯ ಮಾಡುತ್ತಂತೆ ಇದು. ಮೂತ್ರ ಸೋಂಕು ಅಂದ್ರೆ ಇನ್ಫೆಕ್ಷನ್ ಅಂತಾರೆ, ಮೂತ್ರದ ಸೋಂಕು ಇಂದಾಗಿ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ, ಅಥವಾ ಉರಿ ಮೂತ್ರ ಅಂತಾರೆ, ಆ ಯೂರಿನ್ ಬರದೇ ಇಲ್ಲ ಅಂತಾರೆ, ಅಥವಾ ಹೋಗುವ ಉರಿ ಅಂತಾರಲ್ಲ, ಅಂತ ಸಮಸ್ಯೆ ಕೂಡ ಇದು ತುಂಬಾನೇ ಅದನ್ನ ಕಡಿಮೆ ಮಾಡುವಂತ ಅಥವಾ ನಿಯಂತ್ರಣ ಮಾಡುವಂತ ಶಕ್ತಿ ಇದಕ್ಕೆ ಇದೆ. ಇನ್ನೊಂದು ಹೇಳಿದೆ ನಾನು, ಬಾಯಿ ರುಚಿ ಹೆಚ್ಚತ್ತೆ ಅಥವಾ ಹಸಿವನ್ನು ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು. ಡಿಟಾಕ್ಸಿಫಿಕೇಶನ್, ಲಿವರ್ ಡಿಟಾಕ್ಸಿಫಿಕೇಶನ್ ಅಥವಾ ನಮ್ಮ ಇದನ್ನ ಸೇವನೆಯಿಂದಾಗಿ ನಮ್ಮ ದೇಹದಲ್ಲಿರುವಂತ ಎಲ್ಲಾ ಒಂದು ಕಲ್ಮಶಗಳನ್ನ ಹೊರಹಾಕುವಲ್ಲಿ ಇದು ಹೆಚ್ಚು ಹೆಚ್ಚು ಪಾತ್ರವನ್ನು ವಹಿಸ್ತಾ ಇದೆ. ಬ್ಲಡ್ ಪ್ಯೂರಿಫಿಕೇಶನ್ ಮಾಡ್ತಾ ಅಂದ್ರೆ ರಕ್ತ ಶುದ್ಧಿ ಮಾಡುವಲ್ಲಿ ಕೂಡ ಅತ್ಯುತ್ತಮವಾದ ಒಂದು ಕರ್ತವ್ಯನ ನಿರ್ವಹಿಸ್ತಾ ಇದೆ ಈ ನೆಲನೆಲ್ಲಿ ಅಂತ ಹೇಳ್ಬೋದು. ಮತ್ತೊಂದಂದ್ರೆ ಚರ್ಮದ ಸಮಸ್ಯೆ ಈಗ ಹೇಳ್ತೀವಿ, ತುರಿಕೆ ಅಥವಾ ಅಲರ್ಜಿ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಆಮೇಲೆ ಏನಾದ್ರು ಗಾಯ ಆಗತ್ತೆ, ಅಥವಾ ಇನ್ನೊಂದು ತೋರಿಸ್ತೀನಿ ಸರ್, ಯಾರು ತೋರಿಸ್ರಿ ಅಂತ ಇದ್ದಾರೆ. ಇನ್ನೊಂದು ಅಲರ್ಜಿ ಆಗತ್ತೆ, ಹಾಗೆ ಬಿದ್ದು ಗಾಯ ಆಗುವಂತದ್ದು, ಅಥವಾ ಏನಾದ್ರು ಮೂಳೆ ಗಿಡ ಮುರಿದ್ರೆ ಪಕ್ಕ ಬಾವು ಬಂದು ರೆಡ್ನೆಸ್ ಆಗತ್ತಲ್ಲ, ಅಂತ ಸಮಯದಲ್ಲಿ ಈ ರಸವನ್ನ ಸೇವನೆ ಮಾಡೋದ್ರಿಂದ, ಅಥವಾ ಅದನ್ನ ಚೆನ್ನಾಗಿ ಜಜ್ಜಿ ಅದನ್ನ ಪೇಸ್ಟ್ ಅನ್ನ ಆ ಚರ್ಮಗಳಿಗೆ ಹಚ್ಚೋದ್ರಿಂದ, ಅಥವಾ ಬಾವು ಬಂದ ಜಾಗದಲ್ಲಿ ಹಚ್ಚೋದ್ರಿಂದ ಅದು ಆ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗಿ ಬಾವು ಕಡಿಮೆ ಆಗುತ್ತೆ, ನೋವು ಉರಿ ಊತ ಇವೆಲ್ಲ ಕಡಿಮೆ ಆಗುತ್ತೆ. ಇದು ಮೇಡಮ್ ನಮ್ಮಲ್ಲಿ ಕೆಲವರಿಗೆ ಮಾಡಿ ಉಪಯೋಗಿಸಿ ಅನುಕೂಲ ಆಗಿದ್ದಿದೆ. ಈ ರಸ ಜಜ್ಜಿ ಹಚ್ಚೋದ್ರಿಂದ ಆ ತುರಿಕೆ ಅಥವಾ ಬಾವು ಅದೆಲ್ಲ ಆಗಿದ್ದಿದೆ. ಹಂಗಾಗಿ ನಾನು ಇದನ್ನ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಮತ್ತೆ ಹೆಣ್ಮಕ್ಕಳಲ್ಲಿ ಬರುವಂತ ರಕ್ತಸ್ರಾವ ತುಂಬಾ, ಅವರಿಗೆ ಏನಂದ್ರು ಕಡಿಮೆ ಆಗೋದಿಲ್ಲ, ಯಾವುದೋ ಇನ್ಫೆಕ್ಷನ್ ಇರ್ಬೋದು, ಅಥವಾ ಕೆಲವೊಂದು ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅಂತ ಟೈಮ್ನಲ್ಲಿ ಕೂಡ ಇದನ್ನ ಕೊಡೋದ್ರಿಂದ ಹೆಣ್ಮಕ್ಳಿಗೆ ಒಂದು ವಾರ ಅಥವಾ ಒಂದು 10 ದಿನ ಕೊಡೋದ್ರಿಂದ ಅದನ್ನ ರಕ್ತಸ್ರಾವವನ್ನು ಕೂಡ ಕಡಿಮೆ ಮಾಡುವಲ್ಲಿ ಉಪಯುಕ್ತ ಅಂತ ಹೇಳ್ಬೋದು. ಈ ಜಂತುಹುಳ, ಚಿಕ್ಕ ಮಕ್ಕಳಲ್ಲಿ ಜಂತುಹುಳ ಜಾಸ್ತಿ, ಯಾಕಂದ್ರೆ ಸ್ವೀಟ್ ತಿಂತಾರೆ. ಜಂತುಹುಳ ಸಮಸ್ಯೆಗೆ ಅಥವಾ ಬೇದಿ ಆದಾಗ, ಇದೆಲ್ಲ ಸಮಯದಲ್ಲಿ ಈ ಒಂದು ಸಸ್ಯದ ರಸವನ್ನ ಅಥವಾ ಅದನ್ನ ಕುಡಿಯೋದ್ರಿಂದ ಅಥವಾ ಕಷಾಯ ಮಾಡಿ ಕುಡಿಯೋದ್ರಿಂದ ಹೆಚ್ಚೆಚ್ಚು ಅನುಕೂಲ ಆಗತ್ತೆ. ಇದಿಷ್ಟು ನಾನು ಸಂಗ್ರಹಣೆ ಮಾಡಿದ್ದು. ಹಾಗಾದ್ರೆ ಇದನ್ನ ಉಪಯೋಗಿಸುವಂತ ಬಗೆ ಹೇಗೆ, ಅಥವಾ ಹೇಗೆ ಇದನ್ನ ತಯಾರು ಮಾಡಬಹುದು ಅಂತಂದ್ರೆ, ನಾನು ಇದನ್ನ ಮೇಡಮ್ ಇದು ಕಷಾಯ ಮಾಡಿ ತಂದಿದ್ದೀನಿ. ಕಾಣ್ತಾ ಇದೆ ಮೇಡಮ್? ಎಸ್, ಕಾಣ್ತಾ ಇದೆ. ಇದು ಹೇಗೆ ಮಾಡೋದು ಅಂದ್ರೆ, ಈ ಕಲರ್ ಬರ್ತಾ ಇದೆ, ಕುದಿಸಿದಾಗ ಈ ಕಲರ್ ಬರ್ತಾ ಇದು, ಅಂದ್ರೆ ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಆಗಿ. ಇದನ್ನ ಹೇಗೆ ಮಾಡೋದು ಅಂದ್ರೆ, 4 ಗ್ಲಾಸ್ ನೀರ್ ತಗೊಂಡ್ರೆ 4 ಗ್ಲಾಸ್ ನೀರಿಗೆ ಇದಿಷ್ಟು ಇಡೀ ಫುಲ್ ಎಲೆ, ಈ ಕಾಯಿ ಇರ್ಬೋದು, ಕಾಂಡ, ಬೇರು, ಇದಿಷ್ಟು ಕಟ್ ಮಾಡಿ ಹಾಕ್ಬಿಡ್ಬೇಕು. ಇದಿಷ್ಟು ಕಟ್ ಮಾಡಿ ಒಂದು ಗಿಡ ಅಂತ ಇಟ್ಬಿಡಿ. ಅಥವಾ 1 ಗ್ಲಾಸ್ ತಗೊಂಡ್ರೆ 1/4 ಗ್ಲಾಸಿಗೆ ಇಳಿಸ್ಬೋದು. 100 ml ಅಂತ ತಗೊಂಡ್ರೆ ನಾವು 20-25 ml ಇಳಿಸ್ಬೋದು. 4 ಗ್ಲಾಸ್ ತಗೊಂಡ್ರೆ ಸಣ್ಣ ಉರಿಲಿ ಕುದಿಸಿ 1 ಗ್ಲಾಸಿಗೆ ಇಳಿಸ್ಬೇಕು. ಈಗ ಮನೇಲಿ 3-4 ಜನ ಕುಡಿಯೋರಿದ್ರೆ ಅದರಲ್ಲೇ 1/4 ಗ್ಲಾಸ್ ಕುಡಿದ್ರೆ ಸರಿ ಹೋಗುತ್ತೆ. ಅಥವಾ ನಾವು ಒಬ್ಬರೇ ಸೇವನೆ ಮಾಡ್ತೀವ, ಇಬ್ಬರೇ ಸೇವನೆ ಮಾಡ್ತೀವ, ನಮ್ಮ ಬೇಕಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ಮಾಡ್ಕೋಬಹುದು. ಆದರೆ
4 ಗ್ಲಾಸ್ ಇದ್ರೆ 1 ಗ್ಲಾಸು, 1 ಗ್ಲಾಸ್ ಇದ್ರೆ 1/4 ಗ್ಲಾಸು, ಎಷ್ಟು ಅದರ ಒಂದು 1/4 ಭಾಗದಷ್ಟು ಕುದಿಸ್ಬೇಕು. ಆವಾಗ ಮಾತ್ರ ಅದರಲ್ಲಿ ಪರಿಣಾಮ ಇರುತ್ತೆ. ಸುಮ್ಮನೆ ನಾವು ಒಂದ್ಸಲ ಕುದಿಸಿದ್ರೆ ಅದರಲ್ಲಿರುವಂತ ಔಷಧಿಗಳೆಲ್ಲ ಆ ನೀರಲ್ಲಿ ಬಿಟ್ಕೋಬೇಕು. ಹಾಗಾಗಿ ಆಮೇಲೆ ಅಷ್ಟು ಇಳಿಸಿ ಅದನ್ನ ಹಂಗೆ ಕುಡಿದ್ರೆ ಚೆನ್ನಾಗಿ. ನಾನು ಇವತ್ತು ಕುಡ್ಕೊಂಡೇ ಬಂದೆ, ಒಂದ್ ಸ್ವಲ್ಪ ಕುಡ್ದೆ ಬಂದೆ, ಸ್ವಲ್ಪ ಒಗ್ರ ಅನ್ಸುತ್ತೆ, ಆದ್ರೆ ಏನಾಗಲ್ಲ, ಒಂಥರ ಟೇಸ್ಟ್. ನಮ್ಮನೆಯವ್ರು ಕೂಡ ಕುಡಿದ್ರು. ಅದಕ್ಕೆ ತೀರಾ ಯಾರಿಗೂ ಸೇರೋದಿಲ್ಲ, ಅಥವಾ ಚಿಕ್ಕ ಮಗಳು ಸೇರೋದಿಲ್ಲ, ಚಿಕ್ಕ ಮಕ್ಕಳು ನಮ್ಗೆ ಒಂಥರ ಏನೋ ಒಗರು ಸಪ್ಪೆ ಅಂತ ಅನ್ಸಿದ್ರೆ ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬೋದು, ಅಥವಾ ಒಂದ್ ಸ್ವಲ್ಪ ಲೆಂಬು ಹಿಂಡ್ಬೋದು, ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ, ಕೆಲವರು ಶುಂಠಿ ಹಾಕೊಂತಾರೆ. ನಾವು ಯಾವ್ದು ಹಾಕೋದಿಲ್ಲ, ಹಂಗೆ ಕುಡಿತೀವಿ. ಬೇಕಂದ್ರೆ ಒಂದ್ ಸ್ವಲ್ಪ ಬೆಲ್ಲ ಹಾಕೋಬಹುದು, ಒಂದ್ ಸ್ವಲ್ಪ ಅಷ್ಟೇ, ಅಥವಾ ಲಿಂಬು. ಅದು ಬಿಟ್ರೆ ಮತ್ತೇನು, ಹಂಗೆ ಕುಡಿದ್ರೆ ಬೆಸ್ಟ್ ಅದು. ಯಾಕಂದ್ರೆ ತಾಜಾ ಇರುತ್ತೆ, ಅದು ತುಂಬಾ ಟೇಸ್ಟ್ ಇರ್ತದೆ, ಏನೂ ತೊಂದರೆ ಇಲ್ಲ. ಇನ್ನು ದೊಡ್ಡವರಿಗಾದ್ರೆ ಹೆಂಗೆ ಅಂತಂದ್ರೆ 1 ವಾರದಿಂದ ಅಥವಾ 10 ದಿನದವರೆಗೆ 15ರಿಂದ 20 ml ನಾವು ಕುಡಿಬಹುದು, ಬೆಳಗ್ಗೆ ಮತ್ತು ಸಾಯಂಕಾಲ. ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನಾವು ಪ್ರತಿನಿತ್ಯ ಏನು 1 ಲೋಟ 1 ಲೀಟರ್ ಅರ್ಧ ಲೀಟರ್ ಕುಡಿಯೋದಿಲ್ಲ. 15ರಿಂದ 20 ml. ಇನ್ನೂ ಕಡಿಮೆ ಕುಡಿಬೇಕಂದ್ರೆ ಒಂದು 10ರಿಂದ 15 ml ಕುಡಿಬಹುದು. ಚಿಕ್ಕ ಮಕ್ಕಳಿಗಾದ್ರೆ ಅವರ ಒಂದು ಏಜ್ 5 ವರ್ಷದ ಮೇಲವರಿಗಾದ್ರೆ 5ರಿಂದ 10 ml, ಅದಕ್ಕೂ ಕಡಿಮೆ ಇದ್ದವರಾದ್ರೆ 3 ml 5 ml ಈ ತರ ಕುಡಿಸೋದ್ರಿಂದ ಹೆಚ್ಚು ಅವರಿಗೆ, ಚಿಕ್ಕ ಮಕ್ಕಳಿಗೆ ಒಂದ್ ಸ್ವಲ್ಪ ಕುಡಿಸಿದ್ರೆ ಸಾಕು, ಬೇಗ ಅವರು ಚೇತರಿಕೆ ಆಗುತ್ತೆ. ಹಾಗಾಗಿ ಈ ಒಂದು ಮಾಡುವ ವಿಧಾನವನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಇನ್ನು ಗಮನಿಸಬೇಕಾದ ಇದು, ಕೆಲವು ಕಡೆ ಇದು ಗಿಡ ಇರೋದೇ ಇಲ್ಲಪ್ಪ. ಆ ಸಮಯದಲ್ಲಿ ಗಿಡ ಇದ್ದಾಗ ಅದನ್ನ ಇದ್ರೆ, ಅದು ನಿಮಗೆ ಸಿಕ್ಕಿದ್ರೆ ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದು. ಅಥವಾ ಈ ಗ್ರಂಥಿಯ ಅಂಗಡಿ ಸಿಕ್ಕತ್ತೆ, ಇದ್ರ ಪುಡಿ ಸಿಗತ್ತೆ. ಅದನ್ನ ಒಂದ್ ಸ್ವಲ್ಪ ಒಂದು 3 ಗ್ರಾಮ್ ಅಥವಾ 5 ಗ್ರಾಮ್, 1 ಚಮಚದಷ್ಟು ಹಾಕಿ ಕುದಿಸಿ ಅದನ್ನು ಕೂಡ ಕಷಾಯ ಮಾಡಿ ಕುಡಿಬಹುದು. ಆದ್ರೆ ಇದು ಫ್ರೆಶ್ ಆಗಿರೋದ್ರಿಂದ ಫ್ರೆಶ್ ಆಗಿರೋಂಥ ರಸವನ್ನ ಸೇವಿಸಿದ್ರೆ ಹೆಚ್ಚು ಅನುಕೂಲ. ಇದು ಏನ್ ನೆಟ್ಟು ಬೆಳ್ಕೋಬೇಕಾಗಿಲ್ಲ. ಒಂದ್ಸಲ ಒಂದ್ ಕಡೆ ಇದ್ರೆ ತಂದಿಟ್ರು ಸಾಕು. ನಮ್ಮಲ್ಲಿ ಒಂದ್ ಚಿಕ್ಕ ತಂದಿಟ್ಟಿದ್ದೆ, ಅದು ಪೂರ್ಣ ಮನೆ ತುಂಬಾ ಹಿಂದ್ಗಡೆ ಎಲ್ಲ ಹಬ್ಕೊಂಡಿದೆ, ಹಂಗಾಗತ್ತೆ. ಇನ್ನು ಗಮನಿಸಬೇಕಾದ ಅಂಶ ಅಂದ್ರೆ, ಇದರ ಅತಿಯಾದ ಸೇವನೆಯಿಂದ ಪ್ರತಿನಿತ್ಯನೂ ಬೆಳಗ್ಗೆನೂ ಕುಡಿಯೋದು, ಸಂಜೆ ಕುಡಿಯೋದು, ಏನು ಕಡಿಮೆ ಆಗ್ಬಿಡ್ಲಿ ಅಂತ, ಬೇಗ ಕಡಿಮೆ ಆಗ್ಲಿ ಅಂತ ಕುಡಿಯೋದು, ಆ ತರ ಮಾಡ್ಬಾರ್ದು. ಆ ತರ ಅತಿಯಾದ ಸೇವನೆಯಿಂದ, ಸ್ವಲ್ಪ ಉಷ್ಣ ಗುಣ ಇರೋದ್ರಿಂದ ಅತಿಯಾದ ಸೇವನೆಯಿಂದ ಬ್ಲಡ್ ಪ್ರೆಷರ್ ಸ್ವಲ್ಪ ಲೋ ಆಗುವಂತ ಚಾನ್ಸಸ್ ಇದೆ. ಬ್ಲಡ್ ಪ್ರೆಷರ್ ಲೋ ಆಗ್ಬಹುದು. ಹಾಗೆಯೇ ಡ್ರೈನೆಸ್ ಅಂದ್ರೆ ಬಾಯಿ ಒಣಗೋದು ಅಥವಾ ಚರ್ಮ ಒಣಗೋದು, ಮೈಯೆಲ್ಲ ಒಣಗದಂಗ ಆಗ್ಬೋದು. ಆ ಸಮಯದಲ್ಲಿ ಏನ್ ಮಾಡ್ಬೇಕು, ಡ್ರೈನೆಸ್ ಆದ್ರೆ, ನಾವು ಸೇವನೆ ಮಾಡೋದ್ರಿಂದ ಡ್ರೈನೆಸ್ ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ತುಪ್ಪವನ್ನ ಸೇವನೆ ಮಾಡುದು. ಸಾಮಾನ್ಯವಾಗಿ ಪ್ರತಿನಿತ್ಯ ತುಪ್ಪ ಸೇವನೆ ಮಾಡೋದು ಒಳ್ಳೇದು. ತುಪ್ಪವನ್ನ ಸೇವನೆ ಮಾಡ್ಬೇಕು, ಅಥವಾ ಡ್ರೈ ಫ್ರೂಟ್ಸ್, ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತಗೋಬಹುದು. ಆಮೇಲೆ ಹೆಣ್ಣು ಅಂದ್ರೆ ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲುಣಿಸುವ ತಾಯಂದಿರು ಇದನ್ನ ಪ್ರತಿನಿತ್ಯ ತಗೋದ್ ಬೇಡ. ಯಾವಾಗ್ಲೂ 15 ದಿನಕ್ಕೊಮ್ಮೆನೋ ಅಥವಾ ತಿಂಗಳಿಗೊಮ್ಮೆನೋ ಸೇವಿಸಿದ್ರೆ, ಅಂತ ಸಮಸ್ಯೆ ಬಂದ್ರೆ ಸೇವಿಸಿದ್ರೆ ಒಳ್ಳೆಯದು. ಹಾಗಾಗಿ ಇದರ ಒಂದು ಬಳಕೆಯಿಂದ ಹೆಚ್ಚು ಅನುಕೂಲ ಇದೆ. ಎಲ್ಲರೂ ಬಳಸ್ರಿ ಅಂತ ಹೇಳ್ತೀನಿ. ಇದು ಬಳಕೆ ಹೆಂಗಂದ್ರೆ, 1 ವಾರದಿಂದ 10 ದಿನ ತಗೊಂಡ್ರೆ, ಕಂಟಿನ್ಯೂ ತಿಂಗಳಗಟ್ಲೆ ತಗೋದ್ ಬೇಡ. 1 ವಾರದಿಂದ 10 ದಿನ ತಗೊಂಡ್ರೆ ಮತ್ತು 1 ವಾರ ಗ್ಯಾಪ್ ಬಿಟ್ಟು ಮತ್ತೆ ಹಾಗೆ ತಗೋಬಹುದು. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತಗೊಳ್ಳೋದು ಹೆಚ್ಚು ಉತ್ತಮ. ಇನ್ನೂ ಅನೇಕ ಉಪಯೋಗಗಳಿವೆ. ನಾನು ಇಷ್ಟು ಸಂಗ್ರಹ ಮಾಡಿದ್ದೀನಿ, ಯಾಕಂದ್ರೆ ನಮಗೆ ಒಂದು ಸಮಯವನ್ನ ಮೇಂಟೈನ್ ಮಾಡ್ಬೇಕು. ನಾವು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.